ಸೈಟ್ ವಾಪಸ್ ಕೊಟ್ಟಿದ್ದು ಹೌದು ಸಿ ಎಂ ಕೊಟ್ಬಿಟ್ಟು ಭಾಳ ತಪ್ಪು ಮಾಡಿಬಿಟ್ರು, ಸಿಕ್ಕಾಕೊಂಬಿಟ್ರು ಬಿಡ್ರಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರೀಗ. ಚಾನ್ಸೇ ಇಲ್ಲ. ಹಾಂ, ಅದಂಗೆ ಹೇಳ್ತಾರೆ. ಈಗಲೂ ಎಂಥ ಗಿರಾಕಿಗಳಿರುತ್ತವೆ ಅಂತಂದರೆ ಅಲ್ಲಿ ಸುತ್ತಮುತ್ತ ಅಲ್ಲಿ ಮುಲಾಮ್ ಹಾಕೋ ಗಿರಾಕಿಗಳು ಹೆಂಗಿರ್ತಾರೆ ಈ ಅಧಿಕಾರದ ಸುತ್ತಲೂ ಅಂತಂದರೆ ಈಗಲೂ ಅಣ್ಣ ನೀನು ಯಾಕೆ ಅರ್ಜೆಂಟ್ ಮಾಡ್ಕೊಂಡೆ ಸುಮ್ಮನೆ, ಈಗಲೂ ಅಯ್ಯೋ ಅಂಥ ಗಿರಾಕಿಗಳು ಇರ್ತವೆ ಬೇಕಾದ್ರೆ ಇವು. ಹಾಗಾಗಿ ನೀವು ಕಾಂಗ್ರೆಸ್ನವ್ರು ಏನು ಹೇಳಿದ್ದಾರೆ ನೋಡೋಣ. ಹೆಂಗೆ ತಪ್ಪು ಅವಳು ಮನಸ್ಸು ನೊಂದುಬಿಟ್ಟು ನನಗೆ ಬೇಡಿಕೆ ಬೇಡ ಇದು ಮಾಡಿದ್ರೆ ತಪ್ಪು ಹೆಂಗೆ ಒಪ್ಕೊಂಡಾಗತ್ತೆ. ವಿರೋಧ ಪಕ್ಷದವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು, ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗ್ಬಿಡ್ತಾ. उन्हें इन चीजों से कोई भी एक प्यार नहीं है कि जो रखना चाहें, और उन्होंने कहा है कि इसको मैं इसलिए लौटा रही हूं कि मुझे कोई भी इस पे इंटरेस्ट नहीं है. जिसने 2010 में उनको गिफ्ट किया जब उनके पति, और अब वो कह रही हैं कि मेरे को इससे कोई अटैचमेंट नहीं है, तो मैं समझता हूँ ये ನಾನು ತಪ್ಪು ಮಾಡಿದ್ದೀನಿ ತಗೊಳ್ಳಿ ಅಂತ ಹೇಳಿಲ್ಲ ಅವರು. ನಾನು ತಪ್ಪು ಮಾಡ್ಬಿಟ್ಟೆ ವಾಪಸ್ ತಗೊಳ್ಳಿ ಅಂತ. ರಾಜಕೀಯ ಗದಾಪ್ರಹಾರ ದಿಲ್ಲಿಯಿಂದ ರಾಜಭವನದಿಂದ ಇಲ್ಲಿ ತನಕ ಮಾಡೋದು ಗೊತ್ತಿಲ್ವಲ್ಲ. ಸಹೋದರಿ ತಮ್ಮ ನಿರ್ಣಯವನ್ನ ಕೈಗೊಂಡು 14 ಸೈಟ್ಗಳನ್ನು ವಾಪಸ್ ಮಾಡಿದ್ದಾರೆ. ರಾಜಕೀಯ ದುರುದ್ದೇಶದ ಸಂದರ್ಭದಲ್ಲಿ ಈ ರೀತಿಯ ಸ್ಪಂದನೆ ಅವ್ರದ್ದು ಏನಿದೆ ಅವರಿಗೆ ಘಾಸ್ಯ. ಸರ್, ಇದ್ರಲ್ಲಿ ರಾಜಕೀಯ ದುರುದ್ದೇಶ ಏನು ಬಂತು ಸರ್? ಹೈಕೋರ್ಟ್ ಹೇಳ್ತು, ಅದಕ್ಕೆ ಇವಾಗ ತನಿಖೆಯನ್ನು ಕೈಗೆತ್ಕೊಂಡಿರೋದು ರಾಜಕೀಯ. ಹೈಕೋರ್ಟ್ ಜಡ್ಜ್ಮೆಂಟ್ನು ನೀವು ಆ ರೀತಿ ಪ್ರಶ್ನೆ ಮಾಡೋಕ್ಕಾಗತ್ತಾ ಸರ್? ಇಲ್ಲ, ಅವ್ರು ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಶ್ನೆ ಮಾಡ್ತಿಲ್ಲ, ಅದೆಲ್ಲ ಮಾಡಿಸ್ತಿರೋದು ರಾಜಕೀಯ ಅಂತಂದರೆ ಗವರ್ನರ್ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಕ್ಕೆ ತಾನೇ ಅದು ಹೈಕೋರ್ಟ್ಗೆ ಹೋಯಿತು. ಅಲ್ಲಿಂದ ಶುರು ಆಯ್ತು. ಇಲ್ದಿದ್ರೆ ಯಾಕೆ ಆಗ್ತಿತ್ತು? ನೀವು ಕೂಡಲೇಬಾರ್ದಾಗಿತ್ತು. ಹೈಕೋರ್ಟ್ಗೆ ಹೋಗಿದ್ದೆ ಇವರಲ್ವ ಸರ್? ಅಲ್ರಿ, ಗವರ್ನರ್ ಕೊಟ್ಟಿದ್ದಕ್ಕೆ ತಾನೇ ಅವ್ರು ಹೈಕೋರ್ಟ್ಗೆ ಹೋಗಿದ್ದಿದ್ದು, ಆಮೇಲೆ ಕೋರ್ಟ್ ಕರೆಕ್ಟು. ಅದಕ್ಕೆ ಮೊದಲು ರಾಜಕೀಯ, ಗವರ್ನರು ರಾಜಕೀಯ ಅನ್ಬಿಡ ಆರಂಭ ಮಾಡಿದ್ದೆ ಅವರು ಅಂತ ಅಷ್ಟೇ. ಇನ್ನೇನು ಹೇಳ್ತಾರೆ ಕಾಂಗ್ರೆಸ್ನವರು ಇದರಲ್ಲಿ? ರಿವರ್ಸ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ ಇದರಲ್ಲಿ? ಹೌದು, ತಪ್ಪು ಅಂತ ಯಾರು ಎಸ್. ಇನ್ನು ಮೋಡ ಹಗರಣ ಸಂಬಂಧ ನಿನ್ನೆಯಷ್ಟೇ ಸಿಎಂ ವಿರುದ್ಧ ಇಸಿಐಆರ್ ದಾಖಲಿಸಿದ ಜಾರಿ ನಿರ್ದೇಶನಾಲಯ ಇವತ್ತು ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಮೂಡಾ ಕೇಸ್ ವಿಚಾರವಾಗಿ 18 ಅಧಿಕಾರಿಗಳ ವಿರುದ್ಧ ಇಸಿಐಆರ್ ದಾಖಲು ಮಾಡಿದೆ. ಹಿನಕಲ್ ಸರ್ವೆ ನಂಬರ್ 89ರ ನಿವೇಶನ ಹಂಚಿಕೆ ಹಗರಣ ಸಂಬಂಧ 2022ರಲ್ಲಿ ಲೋಕಾಯುಕ್ತ ಕೇಸ್ ದಾಖಲಿಸಿತ್ತು. 7.18 ಎಕರೆ ಜಮೀನಿನಲ್ಲಿ 350ಕ್ಕೂ ಹೆಚ್ಚು ಪ್ರಭಾವಿಗಳಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಒಂದು ರೀತಿ ಏನೇನು ಮಾಡ್ತಾರೆ ಮಾಡಲಿ, ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ. ಇದರಲ್ಲಿ ನಂದೇನು ಪಾತ್ರ ಇಲ್ಲ, ಅಥವಾ ನಂದೇನಾದ್ರು ಆದೇಶ ಇದೆಯಾ, ಅಥವಾ ನಂದೇನಾದ್ರು ಪತ್ರ ವ್ಯವಹಾರ ಇದೆಯಾ, ಅಥವಾ कि सिद्धरामैया केस जो है, ये केस पीएमएलए का एफआईआर नया दर्ज हुआ है. ये आपने तहकीकात 3 दिन में कैसे कर ली? आप चाहते हैं पीएमएलए? कर्नाटक की जनता ने भारतीय जनता पार्टी के 113 एमएलए नहीं जिताया, बहुमत नहीं मिला, तो हमें एमएलए नहीं मिला. ಇಡಿ ಅವರು ಯಾವ ಒಂದು ಆಂಗಲ್ನಲ್ಲಿ ಅವರಿಗೆ ಇರ್ತಕ್ಕಂಥ ಅಧಿಕಾರದ ಹಿನ್ನೆಲೆಯಲ್ಲಿ ಮಾಡ್ಕೊಂಡಿದ್ದಾರೆ, ಅದು ಅವ್ರಿಗೆ ಸೇರಿತ್ತು, ನಮಗೇನು ಸಂಬಂಧ? ನನಗೂ ಅನ್ನೋದು ಗೊತ್ತಿಲ್ಲ ಅದು ಹೆಂಗೆ PMLA ಬರುತ್ತೆ, ಅದು ನಾಳೆ ಯಾವ ಥರದಲ್ಲಿ ಬರುತ್ತೋ ಬಿಡುತ್ತೋ ಅನ್ನೋದು. ಬಟ್ ನಾನು ನಿನ್ನೆ ಹೇಳಿದ್ದೆ, 4 ಜನಕ್ಕೆ ನಿಲ್ಲಲ್ಲ, ಹೌದು, ಮುಂದುವರೆದಂತೆ ಹಿಂದೆ ಮುಂದೆ ಹೋಗುತ್ತಿದ್ದು ಗ್ಯಾರಂಟಿ ಎಂದೆ ನಾನು. ಈಗ ಅಧಿಕಾರಿಗಳಿಗೆ ನೋಟಿಸ್ ಏನಿಯೋ ದಟ್ಸ್ ಓಕೆ, ಬೇರೆ ವಿಚಾರ. ಬಟ್ ಈಗ ಅವ್ರು ಯಾರೋ ಹೇಳ್ತಿದ್ರಲ್ಲ, ಇದೆ ಹೇಗೆ ಅವರು 4 ದಿನದಲ್ಲೋ 3 ದಿನದಲ್ಲೋ 7 ದಿನದಲ್ಲೋ PMLA ಅಂತ ಡಿಸೈಡ್ ಮಾಡಿಬಿಟ್ರು. ಹೆಂಗೆ 4 ವರ್ಷದ ಹಿಂದೆ ಆಗಿದ್ದ ಘಟನೆ ನಾನು ನಿನ್ನೆ ಆದಂಗೆ ಕಾಂಗ್ರೆಸ್ ಸರ್ಕಾರ ಡಿಸೈಡ್ ಮಾಡಿದೆ? ನನ್ನ ಹತ್ರಕ್ಕೆ ಬನ್ನಿ, ಅದಕ್ಕೆ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ ಫಸ್ಟು. ಹೇಗೆ ನೀವೇನು ಮೇಲಿಂದ ಇಳಿದು ಬಂದುಬಿಟ್ಟಿದ್ದೀರಾ ಕರ್ನಾಟಕದ ಆಫೀಸರ್ಗಳು? ನಿಮಗೆ ಬೆಂಕಿಗೆ ಬುಡಕ್ಕೆ ಬೆಂಕಿ ಬಿದ್ದರೆ ಕಾಣುತ್ತಿದ್ದು. ಸೆಲೆಕ್ಟಿವ್ ಆಗಿ ಮೂಡಾಗೆ ಸಿಎಂ ಪತ್ನಿ ಸೈಟ್ಗಳನ್ನು ವಾಪಸ್ ಮಾಡಿದ ಬೆಳವಣಿಗೆ ಮತ್ತು ಮೈಸೂರಿನಲ್ಲಿ ಲೋಕಾಯುಕ್ತ ತನಿಖೆ ಚುರುಕಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರನ್ನೇ ಕರ್ಕೊಂಡೋಗಿ ಅಲ್ಲೆಲ್ಲ ಕೆಸರೆ ಗ್ರಾಮದ ಯಾವುದೋ ಜಮೀನಲ್ಲಿ, ಅದೇ ಆ 3.25 ಎಕರೆ ಜಾಗ, ಅಲ್ಲಿ ಸ್ಥಳ ಮಹಾಜರೆಲ್ಲ ಮಾಡಿದ್ದಾರೆ. 14 ಅದೇನೋ ನಿವೇಶನದ ಕುರುಹಿದಿ ಅಂತೆ ಅಲ್ಲಿ. ಅಂದರೆ ಇವ್ರು ಲೇಔಟ್ ಮಾಡಿಬಿಟ್ಟಿದ್ರು ಅಂತ ತಾನೇ ಅವ್ರದ್ದು ಆರೋಪ. ಅದಾದ ನಂತರದಲ್ಲಿ ಕೃಷಿ ಭೂಮಿ ಅಂತ ಮಾಡಿ ಇನ್ನು 14 ಸೈಟಿಂದು ನಾಳೆ ನಡೆಯುತ್ತೆ. ಅದೇನು ಸೈಟೇ ಅದು ನಡೆಯುತ್ತದು ಬಿಡಿ. ಲೋಕಾಯುಕ್ತ ಆಫೀಸರ್ ನೀವು ಬನ್ನಿ, ಅಲ್ಲೇ ಇರಿ, ಹಂಗೆ ನಮ್ಮ ಜೊತೆಯಲ್ಲಿ ಎಂದಿದ್ದಾರೆ, ಅವರ ಉಪಸ್ಥಿತಿಯಲ್ಲೇ ಆಗಬೇಕು ಅಂದಿದ್ದಾರಂತೆ. ಸರಿ, ಈ ಮಧ್ಯೆ ಅವ್ರಿಗೆ ಜೀವಕ್ಕೆ ಅಪಾಯ ಇರ್ಬೋದು ಅಂತ ವಿಜಯೇಂದ್ರ ಏನೋ ಕಾಗದ ಬರ್ತಿದ್ದಾರೆ, ಅವ್ರಿಗೆ ಭದ್ರತೆ ಕೊಡಿ ಅಂತ. ಕೊಡಬೇಕು, ಅಪಾಯ ಇದ್ದರೆ ಅಸೆಸ್ ಮಾಡಿ ಭದ್ರತೆ ಕೊಡಬೇಕು ಅಷ್ಟೇ. ಜಾಗ ಕರ್ಕೊಂಡೋಗಿ ಸ್ಥಳ ಮಹಾಜರು ಮಾಡಿಸಿದ್ದಾರೆ. ಸ್ಥಳದಲ್ಲಿ
ಆ ಒಂದು ಜಮೀನಿನ ಅಳತೆಯನ್ನು ಮಾಡಿಸಿ ಎಲ್ಲ ಪರಿಶೀಲನೆ ಮಾಡಿದರೆ ಆ ಜಮೀನಿನ ನಿವೇಶನ ರಚನೆ ಆಗಿರೋಂಥದ್ದು, ಸೊ ಚರಂಡಿ ರಚನೆ ಆಗಿರೋಂಥದ್ದು ಮತ್ತು ಉದ್ಯಾನವನ ರಚನೆ ಸ್ಪಷ್ಟವಾಗಿ ಅಲ್ಲಿ ಕುರುಗಳು ಕಂಡು ಬಂದಿದೆ. ಇವತ್ತಿನ ಕಾರ್ಯಕ್ರಮ ತೃಪ್ತಿ ತಂದಿದೆ. ನಾಳಿದ್ದು 14 ನಿವೇಶನಗಳಿದೆ, ಸೊ ಅಲ್ಲಿ ಮಹಾಜರ್ ಮಾಡೋಣ ಅಂತೇಳಿ ಹೇಳಿದರೆ, ಫೋನ್ ಮಾಡಿದ್ರೆ ಅವತ್ತಿನ ದಿವಸ ನಾನು ಬರ್ತೀನಿ ಅಂತೇಳಿ ಹೇಳಿದ್ದೆ. ಆರಂಭಿಕ ಹಂತದ ಉತ್ಖನನ ಹಂಪಿ ಕುರುಹುಗಳು ಕತೆ. ಎಸ್, ಜಂತಕಲ್ ಕೇಸ್ನಲ್ಲಿ ನನ್ನನ್ನು ಒಂದು ದಿನವಾದರೂ ಜೈಲಿಗೆ ಕಳಿಸಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಇದರ ಮಧ್ಯೆ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಜೆಡಿಎಸ್ ಬೀದಿಗೆ ಇಳಿದಿದೆ. ಬೆಂಗಳೂರು, ರಾಮನಗರ, ಹಾಸನ, ಗದಗ, ಧಾರವಾಡ ಹೀಗೆ ವಿವಿಧೆಡೆ ಪ್ರತಿಭಟನೆಯನ್ನ ನಡೆಸಿದೆ. ಎಡಿಜಿಪಿ ಪದಬಳಕೆ ಖಂಡನೀಯ, ಅವರಿಗೆ ಸಂಸತ್ನಲ್ಲಿ ಛೀಮಾರಿ ಹಾಕಬೇಕು ಅಂತ ಸಂಸದ ಮಂಜುನಾಥ್ ಆಗ್ರಹಿಸಿದ್ದಾರೆ. ಇನ್ನು ಚಂದ್ರಶೇಖರ್ ಸತ್ಯಸಂಧನಾಗಿದ್ರೆ ಕುಮಾರಸ್ವಾಮಿ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲು ಮಾಡಲಿ, ಅದು ಬಿಟ್ಟು ಕನ್ನಡಿಗ ಕುಮಾರಸ್ವಾಮಿ ಮೇಲೆ ಏನೇನೋ ಮಾತನಾಡಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಗುಡುಗಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಮಾತ್ರ ಎಡಿಜಿಪಿ ಬೆನ್ನಿಗೆ ನಿಂತಿದೆ. ಕುಮಾರಸ್ವಾಮಿ ಉನ್ನತ ಅಧಿಕಾರಿಗಳನ್ನ ಬೆದರಿಸಿ ತನಿಖೆಯ ದಿಕ್ಕು ತಪ್ಪಿಸಲು ಪ್ರಯತ್ನಿಸ್ತಾ ಇದ್ದಾರೆ ಅಂತ ಟ್ವೀಟ್ ಮೂಲಕ ಆರೋಪಿಸಿದೆ. ಬೇಲ್ನ ರಿಜೆಕ್ಟ್ ಮಾಡಲಿಕ್ಕೆ ನ್ಯಾಯಾಲಯದ ಮುಂದೆ ಹೋಗಬೇಕು ಅಂತೇಳಿ ಏನೋ ಪಾಪ ಕೆಲವು ಅಧಿಕಾರಿಗಳು ಚರ್ಚೆ ಮಾಡವ್ರೆ. ಒಂದು ದಿವಸಲಾದರೂ ಒಳಗೆ ಕಳಿಸೋಣ ಸರ್ ಅಂತ ಹೇಳಿ ಈಗಲೂ ಇನ್ನೂ ಬಿಟ್ಟಿಲ್ವಲ್ಲ. ನಾನು ಬೇಲ್ ತಗೊಂಡಿದ್ದು ತಪ್ಪು ಮಾಡಿದ್ದೀನಿ ಅಂತ ಅಲ್ಲ. ಈ ಕೆಟ್ಟ ಅಧಿಕಾರಿಗಳನ್ನ ಇಟ್ಕೊಂಡು ಇಂಥ ಒಂದು ಸರ್ಕಾರ ಯಾರಿಗೆ ಯಾವ ಟೈಮ್ನಲ್ಲಿ ಏನು ಬೇಕಾದರೂ ಮಾಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲೇ ನಮ್ಮ ವಕೀಲರುಗಳು ನನಗೆ ಸಲಹೆ ಕೊಟ್ಟಿದ್ದರಿಂದ ಬೇಲ್ ತಗೊಂಡಿದ್ದೀನಿ. ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಬೇಲ್ ತಗೊಂಡಿದ್ದಲ್ಲ. ಅವರ ಪದ ಬಳಕೆ ನಿಜವಾಗ್ಲೂ ಖಂಡನೀಯ ಅಂತಲೇ ಹೇಳಬೇಕಾಗುತ್ತೆ. ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಬಹಳ ಕೆಟ್ಟ ಪದಗಳನ್ನು ಉಪಯೋಗಿಸಿದ್ದಾರೆ. ಸೊ ಇದರಿಂದ ಅವ್ರ ಮೇಲೆ ಒಂಥರ ಉಗ್ರ ಕ್ರಮ ತೆಗೆದುಕೋಬೇಕಾಗುತ್ತೆ. ಕುಮಾರಸ್ವಾಮಿ ಅವರು ಸಂಸದರಾಗಿರೋದ್ರಿಂದ ಪಾರ್ಲಿಮೆಂಟಲ್ಲೂ ಕೂಡ ಅವ್ರಿಗೆ ಛೀಮಾರಿ ಹಾಕಬೇಕಾಗುತ್ತೆ. ಈ ರಾಜಕಾರಣಿಗಳಿಗಿಂತ ಅಧಿಕಾರಿಗಳೇ ಕರಪ್ಟ್ ಇದ್ದಾರೆ ಅನ್ನೋದ್ರ ಬಗ್ಗೆ ಏನು ಹೊಸದಾಗಿ ಹೇಳಬೇಕಾದ ಅಗತ್ಯ ಇಲ್ಲ. ಚಂದ್ರಶೇಖರ್ ಬಗ್ಗೆ ಕುಮಾರಸ್ವಾಮಿ ಅವರು ಮಾಡಿರುವಂಥ ಅಲಿಗೇಷನ್ ಸತ್ಯಕ್ಕೆ ದೂರವಾಗಿದ್ರೆ ಚಂದ್ರಶೇಖರ್ ಅವರು ಡಿಫಮೇಷನ್ ಕೇಸ್ ಹಾಕ್ಲಿ. ಸಿದ್ದರಾಮಯ್ಯ ಸಾಹೇಬ್ರ ನಾಳೆ ನಿಮ್ಮ ಬಗ್ಗೆನೂ ಅದೇ ಪರಿಸ್ಥಿತಿ ಬರ್ಬೋದು. ಡಿ.ಕೆ. ಶಿವಕುಮಾರ್ ಅವರು ಇವಾಗ ಮಾತಾಡಿ ಸರ್, ಯಾಕಾಗಿ ಸುಮ್ಮನೆ ಇದ್ದೀರಿ? ಫಸ್ಟ್ ಕರ್ನಾಟಕ ಸರ್ಕಾರ ಚಂದ್ರಶೇಖರ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಒಬ್ಬ ಕನ್ನಡಿಗನ ಬಗ್ಗೆ ಮಾತಾಡ್ತೀರಾ ನೀವು? ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿ ಡಿ.ಕೆ. ಶಿವಕುಮಾರ್ ಮಾತಾಡಿ ಸರ್ ಅಂದಿದ್ದು ಯಾತಕ್ಕೆ? ಇದು ಅವ್ರ ಪತ್ನಿ ಲೆಟರ್ ವಿಷಯವಾಗಿ ಅಲ್ಲ ಪ್ರತಾಪ್ ಸಿಂಹ ಹೇಳ್ತಿದ್ದ, ಡಿ.ಕೆ. ಹೇಳ್ತಿದ್ದು ಇಲ್ಲ ಅದು ಒಕ್ಕಲಿಗರಿಗಾದ ಅನ್ಯಾಯ ಅಲ್ಲವೇ ಅಂತ. ಡಿ.ಕೆ. ಅವಾಗೆಲ್ಲ ಹೇಳ್ತಿದ್ರಲ್ಲಪ್ಪ ಆಗಿದೆ ಅಂತ. ಈಗ ಇದು ಅಲ್ವಾ ಅಂತ ಅದಕ್ಕೆ ಹೇಳದಿರ್ಬೇಕು ಮೋಸ್ಟ್ಲಿ ಅವರು.